ತಾವ್ರಿ ಹೇಳ್ರ ಮರೆ ನೀನು ಎಲ್ಲಾದ್ರೂ ಟಾರ್ಪಿಂದ ಒಂದ್ ಹಣ್ಣು ಆಚೆಗೆ ಹೋತಂದ್ರೆ ನೋಡು ಹಂಗ್ ತಿಪ್ಪಳ ತುರ್ಸ್ದಂಗ್ ತುರ್ಸ್ಬೇಡ ಕಣೆ ಮರತಿ. ಹಂಗ ನಂಗೇನ್ ಕೆಜಿ ಆಗದ್ ಬೇಡ. ಅಲ್ಲ ಕೆಜಿಗೆ 5 ರೂಪಾಯಿ 6 ರೂಪಾಯಿ ಕೊಡಿ ಅಂತ ಕೇಳ್ತೀರಾ. 500 100 600 ಕೆಜಿ ಕುಯ್ದ್ಕೊಬಿಟ್ಟು ದಿನಕ್ಕೆ 2000 3000 ದುಡ್ಡು ಮಾಡ್ಕೊಂಡ್ರೆ ಈ ತೋಟ ಇರಲಿಲ್ಲ ಎಂತ ಕತೆ ಮಾಡ್ಬೇಕು. ಹೋದ ವರ್ಷ ನೋಡ್ದ ಕಾಣ್ತಾ 100 ಮೂಟೆ ಆಯ್ತು ಕಾಪಿ 200 ಮೂಟೆ ಆಯ್ತು ಕಾಪಿ, ಅವ್ರು 50 ಕಾರ್ ತಂದ್ರು ಇವ್ರು 100 ಪಿಕಪ್ ತಂದ್ರು ಅಂತ ಹೇಳಿ ಈ ಸರಿ ಏನು ಕಾಪಿ ಸಿಕ್ಕ ಇಲ್ಲ. 100 ಮೂಟೆ 200 ಮೂಟೆ ಕಾಪಿ ಅದ್ರಲ್ಲಿ ಈ ಸರಿ 20 ಮೂಟೆ 30 ಮೂಟೆಗೆ ಬಂದದ. ಅಲ್ಲ ಕಣ್ರ ಮರೆ ನಾನು ಅಲ್ಲ ಸಾರ್ಗೋಡಲ್ಲಿ 50 ಕಾರ್ ಬಂದವಲ್ಲ. ಅದೆಲ್ಲ ಆಯ್ತು ಹೋದ ವರ್ಷಕ್ಕೆ ಅದ್ ಆತವ್ರಿ. ಇವಾಗ ಕಾಪಿ ರೇಟ್ ಇಲ್ಲ. ರೇಟ್ ಅದೆಲ್ಲೇನ್ರ ಮರೆ ಎಂತ ರೇಟ್ ತಾವ್ರಿ? 14,000 ಕಾಪಿ ರೇಟ್ ತಗೊಂಡು ಈ ಸರಿ ಎಲ್ಲಿ 8,000 ರೂಪಾಯಿ ಬಂದದ 10,000 ರೂಪಾಯಿ ಬಂದದಂದ್ರೆ ಹೌದೇನೆ ನಾವು ಆಳಿನ ಸುಧಾರ್ಸಕ್ ಆತದ? ನೀವು ಬರೀ ಕೆಲ್ಸಕ್ಕೆ ಬರೋರು ದರ್ಗಡಿ ಉದ್ರದ್ರದ್ ಮುಚ್ಚ ಹಾಕೋದು ಹಂಗೆ ಹೋಗೋದು. ಎಲ್ರ ಮರೆ ನಾನ್ ಒಂದು ಕಾಳಂತೂ ಬಿಕ್ಕಿಲ್ಲ ಗೊತ್ತಾ. ಸುಮ್ಮನೆ ಕುತ್ಕೋತಾವ್ರಿ. ನೀನ್ ಹಂಗ್ ಮಾತ್ರ ಅನ್ಯಾಯ ಮಾಡ್ಬೇಡ ಆಯ್ತಾ. ಅಲ್ಲ ಕಾಫಿ ಬ್ರೆಜಿಲ್ ಅಲ್ಲಿ ಬಂತು ಅಂತ ಹೇಳಿದ್ರ ಈ ಸರಿ ಕಾಫಿನೂ ಕಮ್ಮಿ, ಆಮೇಲೆ ಅಲ್ಲಿ ಬ್ರೆಜಿಲ್ ಕಾಫಿಗೆ ಡಿಮ್ಯಾಂಡ್ ಜಾಸ್ತಿ ಆಯ್ತಾ, ಹಂಗಾಗಿ ಬಾರಿ ರಗ್ಲೇನೆ ಆಯ್ತು ಮರತಿ. ನಿಮ್ಮನೇಲಿ ಕಾರ್ಗಿರ್ ಬರೋದಂತ ಹೇಳ್ತಾರೆ. ಕಾರು ಮರತಿ ನನ್ಗೀಗ ಇದು ಕಾಯಿಲೆಗೆ ದುಡ್ಡಿಲ್ಲಾಗಿದೆ, ನೀನ್ ಕಾರಿಗೆ ಹೋದಿ ಅಂತ. ಎಂತ ಮರೆ ಇಲ್ಲ 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 ಅಂತ ಹೇಳೋದು ಯಾವಾಗ ನೋಡಿದ್ರು ಇರುತ್ತಾವ್ರಿ. ನೀನ್ ಏನ್ ಹೇಳ್ತೀಯ ಅಂತ ನೋಡಿ ಕಾಪಿ ಹಣ್ಣು ಎಷ್ಟು ಗಟ್ಟಿ ಅದ ಅಂತ ಹೇಳಿ ನೋಡ್ಕೊಂಡ್ ಕೊಯ್ಯೋ ಮರತಿ. ನೀನ್ ಒಳ್ಳೊಳ್ಳೆ ಗಿಡನ ಹಿಡಿತೀಯ, ಸಾಲ ಹಿಡಿತೀಯ ಯಾವಾಗ್ಲೂ. ಎಂತ ಮರೆ ಈ ತರ ಎಷ್ಟು ಇಲ್ಲಿ ನೋಡಿ ನಿಮ್ಗೆಲ್ಲ ಎಷ್ಟು ಈ ಸಾಲಿಂದ ಆ ಸಾಲ ತನಕನು ಎಷ್ಟು ಹಣ್ಣದೆ. ನಿಮಗ ನಾನ್ ಬೆಳಿಗ್ಗೆ ಹಿಡ್ದೋಳೆ ಅನ್ಕೊಂಡೆ ಅಮ್ಮ ಸರಿಯಾದ ಇದೇ ಹಿಡ್ದಾರೆ ಅಂತ. ಇವಾಗ ನೋಡ್ ಒಂದು ಹಣ್ಣು ಆ ಕಡೆ ಹಾರಬಾರ್ದತ್ತ. ಹಾರದ್ಲ ನಾನೆಲ್ಲ ನಿನ್ನೆ ನೀವು ಬಂದಿಲ್ಲ, ನಾನು ಒಂದ್ ಕಾಳಾರು ಬಿಕ್ಕಿನ. ಆಮೇಲೆ ಇನ್ನೊಂದು ಮೂಟೆ ಹೊರದ್ಲ ಅಂತ, ಕಾಪಿ ಹಣ್ಣು ಕುಯ್ತೀವಿ ಮೂಟೆ ಹೊರದ್ಲ ಅಂತ ಬಿಟ್ಟು ಎಲ್ಲ ನಮ್ಮನೆ ಇವರೇ ಹೊರಕಾತದ. ಅವ್ರಿಗೆ ಮೊದ್ಲೇ ಹುಷಾರಿಲ್ಲ ಮರತಿ. ನಂಗಂತೂ ನಾನು ಹೇಳಿದ್ದಲ್ಲ ಹೋಸತಿ ದಾರಿ ಮಾಡ್ಸಿ ಅಂತ. ದಾರಿ ಎಂತ ಕಾಪಿ ತೋಟ ಕಾಪಿ ಇದ್ರಲ್ಲಿ ಹೊರಗೆ ಬಿಡವೇ ಮಧ್ಯ ದಾರಿಗದವ. ಇನ್ನೇನು ಅವನ್ನ ಏನ್ ಕೀಳಿಸ್ಬಿಟ್ಟು ಹೌದಾ ನಾವ್ ಮಾಡೋದು? ಅವು ಇದು ಹರೆಗಳು ಬೆನ್ನಿಗೆ ತಾಗದ ಮರಿ, ಇದು ಹೊರಕ್ ಆಗಲ್ಲ. ನಿಮಗೇನ್ ಹೇಳಿ ನೀವು ಹಣ್ಣು ಅಷ್ಟೊತ್ತಿಗೆ ಯಾರು ಮಾಡೋದು 10 ಆಳ್ ಮಾಡ್ಕೊಳ್ತಾವ್ರಿ. ನನ್ ಕೆಜಿ ಲೆಕ್ಕನೆ ಕೊಟ್ಟು ಸಾಯ್ತೀನಿ ಪರವಾಗಿಲ್ಲ. 6 ರೂಪಾಯಿ ಕೊಡ್ಬೇಕು. ಅಯ್ಯೋ 6 ರೂಪಾಯಿ ಅಂದ್ರೆ ಎಲ್ಲ ತೇತಾವ್ರಿ. ನಾವು ಹೌದೇ ಅಲ್ಲ, ನೀವು ಕುಯ್ದಕ್ಕೆ ನಾವು ಅರ್ಧ ಕುಯ್ದು ದುಡ್ಡಿಗೆ ಹೋದ್ರೆ ಕಾಪಿ ಮಾರದ್ಮೇಲೆ ದುಡ್ಡು ಬಂದಿದೆ ನಮಗೆ ಲಾಭ ಆದಂಗೆ ಲೆಕ್ಕ ಆಗ್ತದೆ. ಅದೆಲ್ಲ ಗೊತ್ತಿಲ್ಲ ಮರ. 6 ರೂಪಾಯಿ ಕೊಟ್ಟ ಬರ್ತೀನಿ. ಇಲ್ಲಿ ನೀವೇ ಇವತ್ತಿನ ಎಂತ ದಿನ ಇಲ್ಲ, ಇವತ್ತು ದಿನ ಕೊಡ್ಬೇಕು. ಎಂತ ಕಾಪಿ ಇಲ್ಲ ನನ್ನ ಸಾಲಲ್ಲಿ. ತಾವ್ರಿ ನೋಡ್ಕೊಂಡು ತುಂಬು ಮರತಿ. ನೀನು ಬರೀ ಕಸ ಕಡ್ಡಿ ಹಣ್ಣು ಹಂಪದಂತ ಎಲ್ಲ ತುಂಬಿ ಹೋದ ವರ್ಷ ಕಾಣ್ತಾ ಒಂದೊಂದು ಕ್ವಿಂಟಲ್ ಮೇಲೆ 5-5 ಕೆಜಿ ಮೈನಸ್ ಮಾಡಿವಿ. ಒಂದೊಂದು ಕ್ವಿಂಟಲ್ ಮೇಲೆ ಮತ್ತಿನ್ನೇನು ನಾವು ಕೊಯ್ಯದೆ ಅಂತ ಮಲ್ಗದ ಇಲ್ಲೆಯಾ? ಸುಮ್ ಕುತ್ಕ. ನಿಮ್ಗೆ ನಿಮ್ಮ ಹತ್ರ ಹೇಳಲೇ ಇಲ್ಲಲ್ಲ. ನಾ ಸೌಕರು ಮನೆಗೆ ಹಣ್ಣು ಕೊಯ್ಯಕ್ ಹೋಗಿದ್ದೆ. ಕರೆಕ್ಟ್ ನಂಗೆ ಇದು ಯೂರಿಯಾ ಚೀಲ ಗಟ್ಟಿ ಜುಟ್ಟಿ ಇಷ್ಟೇ ಬಿಟ್ಟು ಕಟ್ಟಿನಿ 4 ಮೂಟೆ. ನನ್ನ ಎಸ್ಟಿಮೇಟ್ ಅಲ್ಲಿ 150 ಕೆಜಿ ಮೇಲ್ ಬರ್ಬೇಕು. ತಗ ಅಲ್ಲಿ 135 ಕೆಜಿ ಬರ್ತವೆ. 15 ಕೆಜಿ ಹೊಡೆದಿರೋದು. ಹಿಂಗೆ ರೈಟು ತೂಕ ಮಾಡಷ್ಟೊತ್ತಿಗೆ ಹೊಡ್ತಿರೋದು. ಮಿಸನ್ ಮೇಲೆ ಕಾಲೇನ ಒತ್ತಿಟ್ಕೊಂಡು ಅಲ್ಲ, ಅದೆಂತದ್ದು ಕೆಳಗಡೆ ಬಟನ್ ಎಂತದ್ದು ಇರ್ತದಂತೆ. ಅದಕ್ಕೆ ಎಂತದ್ದು ಕಡ್ಡಿನ ಇದು ಮಾಡಿದ್ರೆ 15 ಕೆಜಿಲೆಲ್ಲ ಅವರು ಜೀವನ ಮಾಡಕ್ಕಾಗದೆ. ಬಡ ಹೊಟ್ಟೆ ಮೇಲೆ ಎಂತ ಕೊಡಿಬೇಕು? ಈ ತರ ಎಲ್ಲ ಒಂದು ತಬ್ಬಿಗಿಲ್ಲ ಮಾರ. ಆ ತರ ಮರದಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಏಣಿ ಹಿಡ್ಕೊಂಡು ಇಳ್ದು ಹೊತ್ತಿ ಇಲ್ಲ. ನಿಮ್ಮನೇಲಿ ಯಾರು ಏಣಿ ಅದೇ ಅಲ್ಲಿ ಏಣಿನ ಅಲ್ಲಿ ನಾಯಿನೂ ಬರಲ್ಲ. ನಾವೇ ಕುಯ್ಬೇಕು, ನಾವೇ ಹಿಂಗೇ ಹೊತ್ತು ಹೋಗ್ಬೇಕು ಕಣ್ರ. ದೇವ್ರೇ ನಂಗೆ 15 ಕೆಜಿ ಒಂದಲ್ಲ ಎರಡಲ್ಲ. ಅವಾಗೇನ್ ಕೆಜಿಗೆ 4 ರೂಪಾಯಿ ಬಿಡಿ. 4 ರೂಪಾಯಿ ದುಡ್ಡು ಎಷ್ಟಾಯ್ತು? 15. ಅಲ್ಲ, ಆಳು ಆಳಾರು ಕರೆದ್ರೆ ಮನೆಗೆ ಬರ್ತಾರಂತ ಅಂತ ಇಲ್ಲ. ನಾವು ಸೊಕಾರ ಮನೆಗೆ ಹೋಗ್ತೀವಿ ಅಂತ ಕಾಣ್ತಾ. ನಾ ಅದಕ್ಕೆ ಈ ಸತಿ ಹೋಗ್ಲ. ನಾನ್ ನಮ್ಮ ಮನೆಗೆ ಬರೋ ಆಳಿಗೆ ಬೆಳಗ್ಗೆ 9 ಗಂಟೆಗೆ ಬಂದ ತಕ್ಷಣ 1 ಲೋಟ ಕಾಪಿ, ಎಂತಾರು ತಿಂಡಿ ಗಿಂಡಿ ರೊಟ್ಟಿ ಕೊಡ್ಬೇಕಂದ್ರೆ 1 ರೊಟ್ಟಿ ಕೊಡ್ತೀವಿ. ಆಮೇಲೆ ಬೆಳಿಗ್ಗೆ 10 ಗಂಟೆ ಕಾಪಿ, 1 ಎಲೆಕ್ಕಿ, ಮಧ್ಯಾಹ್ನ ಊಟ, ಆಮೇಲೆ 3 ಗಂಟೆಗೆ 1 ಕಾಪಿ, ಆಮೇಲೆ ಉಪ್ಪಿನಕಾಯಿ ಕೊಟ್ಟು ಕಳ್ಸೋದು. ಇಷ್ಟೆಲ್ಲ ಮಾಡಿದ್ರು ಆಳ್ ಬರೋದು. ನಾವು ಎಂತ ಮಾಡೋಕ್ಕಾಗ್ತದೆ ತಾವ್ರಿಗೆ?
ಸಾವುಕಾರು ಮನೆಯಲ್ಲೇ ಅವ್ರ ಮನೆಯಲ್ಲೇ ಜಾಸ್ತಿ ಮಾಡಿದ್ದು ಕಂಡ್ರ ಸಂಬಳನೆಲ್ಲ, ಹಂಗಾಗಿ ಇಲ್ಲಿ ಕೇಳಕ್ ಸ್ಟಾರ್ಟ್ ಮಾಡಿರೋದು. ಅಲ್ಲ, ಕಾಫಿ ಕೊಡಲ್ಲ, ನೀರು ಸಮೇತ ಕೊಡಲ್ಲ ಅಂದರೆ ಸಂಬಳ ಜಾಸ್ತಿ ಮಾಡಿದ್ವಿ ಅಂತ ಮಾಡ್ತಾರೆ ಹೇಳ್ತಾರೆ. ನಾವು ಗಳಿಗಳಿಗೂ ಪಿಸಿನ ಹೋಗಿ ತಗೋಬರ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಹೌದಾ? ಮತ್ತೆ ನಾವು ನಮ್ಮನೆಗೆ ಬಂದವರೆ ನೀನು ಒಂಚೂರು ತುಂಬ್ತಾ ಇದೀಯ, ಬೇರೆ ನಾನೇ ತುಂಬೋದು ನಾನೇ ಹೊರೋದು, ಗೊತ್ತಾ? ನಮ್ಮನೆಗೆ ಇವರಿಗೂ ಆಗೋದಿಲ್ಲ ಕಣೆ. ವಯಸ್ಸ ಹುಡುಗರೇ, ನೀನು ಹುಡುಗಾಟದ ವಯಸ್ಸಂದ್ರೆ ಹೌದು. ಹೌದು ತುಂಬು